ನಮಸ್ಕಾರ ಸ್ನೇಹಿತರೆ. ನಮ್ಮ ಭೂಮಿಯ ಹೊರಗಡೆ ಇನ್ನೊಂದು ಜೀವ ಇದೆ ಅಂತ ಕೇಳಿದರೆ ನಿಮಗೆ ಭಯವಾಗುತ್ತದೆಯೇ? ಇವತ್ತು ನಾವು ಮಾತನಾಡುವುದು ಏಲಿಯನ್ಸ್ ಬಗ್ಗೆ. ಇದು ಕೇವಲ ಮೂವಿ ಕಥೆ ಅಲ್ಲ, ಇಲ್ಲಿ ನಿಜವಾಗಿ ಇರುವ ಸತ್ಯನ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ನೀವು ಗಮನಿಸಿದ್ದೀರಾ, ಹಲವಾರು ಜನರು ರಾತ್ರಿ ಆಕಾಶದಲ್ಲಿ ವಿಚಿತ್ರ ಬೆಳಕುಗಳನ್ನು ನೋಡಿದ್ದೇವೆ ಅಂತ ಹೇಳ್ತಾರೆ. ಇವು ಏರ್ಕ್ರಾಫ್ಟ್ ಅಲ್ಲ, ಇದು ಸ್ಟೀಲ್ ಲೈಟಲ್ ಅಲ್ಲ, ಆದರೆ ಅದು ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಈಗ ಬನ್ನಿ. ಅಮೆರಿಕದಲ್ಲಿ ಒಂದು ರಹಸ್ಯ ಸ್ಥಳ ಇದೆ, ಅದನ್ನು ಏರಿಯಾ 51 ಅಂತ ಕರೀತಾರೆ. ಈ ಸ್ಥಳಕ್ಕೆ ಸಾಮಾನ್ಯ ಜನರು ಹೋಗಲು ಅವಕಾಶ ಇಲ್ಲ. ಇಲ್ಲಿ ಏಲಿಯನ್ಸ್ ರಿಸರ್ಚ್ ಮಾಡ್ತಾರೆ ಅಂತ ಹಲವಾರು ಜನ ನಂಬ್ತಾರೆ. ಆದರೆ ಕೆಲವರು ಹೇಳ್ತಾರೆ ಇಲ್ಲಿ ಏಲಿಯನ್ಸ್ ಬಾಡೀಸ್ ಕೂಡ ಇವೆ ಅಂತ ಹೇಳ್ತಾರೆ. ಆದರೆ ಇನ್ನೂ ಒಂದು ದೊಡ್ಡ ವಿಷಯ ಏನಂದರೆ UFO ಅಂದರೆ ಅಂಡರ್ಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್, ಅಂದರೆ ಗುರುತಿಸಲಾಗದ ಹಾರುವ ವಸ್ತು ಅಂತಾರೆ. ಪ್ರಪಂಚದ ಹಲವಾರು ಕಡೆಗಳಲ್ಲಿ ಜನರು ವಿಚಿತ್ರ ಹಾರುವ ವಸ್ತುಗಳನ್ನು ನೋಡಿದ್ದೀವಿ ಅಂತ ಹೇಳ್ತಾರೆ. ಇನ್ನೂ ಕೆಲವು ವಿಡಿಯೋಗಳು ಇಂಟರ್ನೆಟ್ಟಲ್ಲಿ ವೈರಲ್ ಆಗಿವೆ, ಅವು ನಿಜವಾಗಿ ಇಲ್ಲ, ಫೇಕ್ ಎಂಬುದನ್ನು ತಿಳಿದುಕೊಳ್ಳೋಣ. ಹೀಗಾಗಿ ವಿಜ್ಞಾನ ಏನು ಹೇಳ್ತದೆ ಅನ್ನೋದು ನಾವು ನಾಸಾ ನೋಡೋಣ. ಈಗ ನಾಸಾ ಹೇಳೋದೇನೆಂದ್ರೆ ಇನ್ನೂ ಏಲಿಯನ್ಸ್ ಇದ್ದಾರಂತ ಕ್ಲಿಯರ್ ಪ್ರೂಫು ಇಲ್ಲ ನಾಸಾ ಪ್ರಕಾರ. ಆದರೆ ಒಂದು ದೊಡ್ಡ ಸತ್ಯ ಏನಂದರೆ ನಮ್ಮ ಯೂನಿವರ್ಸ್ ತುಂಬ ದೊಡ್ಡದು, ಅದರಲ್ಲಿ ಕೋಟ್ಯಾಂತರ ಗ್ಯಾಲಕ್ಸಿ ಇವೆ, ಅದರಲ್ಲಿ ನಮ್ಮಂಥ ಜೀವ ಇರುವ ಸಾಧ್ಯತೆ ತುಂಬ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಏಲಿಯನ್ಸ್ ಇದ್ದಾರೆ ಅಂತ ಕನ್ಫರ್ಮ್ ಇಲ್ಲ, ಆದರೆ ಇರೋದು ಚಾನ್ಸ್ ಇದೆ ಅನ್ನೋದು ನಮಗೆ ಹೇಳಕ್ಕೆ ಬರಲ್ಲ. ಇದು ಕೇಳಿದರೆ ನಿಮಗೆ ಏನು ಅನಿಸುತ್ತದೆ? ನಮ್ಮನ್ನು ಯಾರಾದರೂ ದೂರದಿಂದ ಅಬ್ಸರ್ವ್ ಮಾಡ್ತಾರಾ ಇಲ್ವಾ ಎನ್ನುವುದನ್ನು ತಿಳಿಸಿ. ಇದು ಏಲಿಯನ್ಸ್ ಬಗ್ಗೆ 11ನೇ ಭಾಗ. ಈಗ ಪಾರ್ಟ್ 2 ಹೇಳ್ತೀನಿ. ರಿಯಲ್ UFO ವಿಡಿಯೋಸ್ ಮತ್ತು ಶಾಕಿಂಗ್ ಏಲಿಯನ್ಸ್ ಇನ್ಸಿಡೆಂಟನ್ನು ತಿಳಿಸ್ತೀನಿ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಏಲಿಯನ್ಸ್ ಇದ್ದಾರಾ ಇಲ್ವ ಅನ್ನೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.